ರವೆ ಮುದ್ದೆಗೋಸ್ಕರ ಸೂಜಿ ರವೆ ಅಂತೀವಿ ಇಲ್ಲ ಬಾಂಬೆ ರವೆ ಅಂತೀವಲ್ಲ ಅದನ್ನ ತಗೊಂಡಿದ್ದೀನಿ. 1 ಗ್ಲಾಸ್ ರವೆಗೆ 2 ಗ್ಲಾಸ್ ಅಷ್ಟು ನೀರು ಹಾಕೋಬೇಕು. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು 2 ಗ್ಲಾಸ್ ನೀರು ಹಾಕೊಂಡಿದ್ದೀನಿ. ನೀರು ಕುದಿತಾ ಇರುವಾಗ ಅರ್ಧ ಸ್ಪೂನ್ ಉಪ್ಪು ಹಾಕೊಂಡು 1 ಸ್ಪೂನ್ ತಗೊಂಡು ರವೆನ ಕಾಯಾಡಿಸ್ಕೊಂತ ಹಾಕೋಬೇಕು. ಈ ತರ ರವೆ ನೀರೆಲ್ಲ ಎಳ್ಕೊಂತತೆ. ಆ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡ್ಕೋಬೇಕು. 6 ಮಂತ್ಸ್ ಮೇಲೆ ಇರೋ ಮಕ್ಕಳಿಗೂ ಕೂಡ ಇದು ತಿನ್ನಿಸ್ಬೋದು. ರಾತ್ರಿ ಊಟಕ್ಕೆ ಲೈಟ್ ಆಗೂ ಇರುತ್ತೆ, ಬೇಗನೂ ಆಗುತ್ತೆ. ಈ ತರ ಕನ್ಸಿಸ್ಟೆನ್ಸಿ ಬಂದಾಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಪಾತ್ರೆ ತಗೊಂಡು ತುಪ್ಪ ಹಚ್ಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಮುದ್ದೆ ತರ ಮಾಡ್ಕೋಬೇಕು. ಈ ಮುದ್ದೆಗೆ ಕಾಂಬಿನೇಷನ್ ಟೊಮೆಟೊ ಚಟ್ನಿ, ಮೆಂತಿಕಾಳು ಚಟ್ನಿ, ಸೊಪ್ಪಿನ ಸಾರು, ಶೇಂಗಾ ಚಟ್ನಿ ಯಾವ್ದಾದ್ರು ತಗೋಬಹುದು, ಚೆನ್ನಾಗಿರುತ್ತೆ. ಡೆಲಿವರಿ ಆದ್ಮೇಲೆ ಬಾಣಂತಿ ಟೈಮಲ್ಲಿ ಜಾಸ್ತಿ ನಮ್ಗೆ ಇದನ್ನ ಕೊಡ್ತಾ ಇದ್ರು. ಆವತ್ತಿನ ದಿನ ನಮ್ಮ ಫ್ರೆಂಡ್ ದಾಲ್ ಕೊಟ್ಟಿದ್ರು. ನಾನಿನ್ನ ರೈಸ್ ಮಾಡ್ಕೊಳ್ಳೋದಿನ್ನೇನು ಅಂತೇಳಿ ಈ ತರ ರವೆ ಮುದ್ದೆ ಮಾಡ್ಕೊಂಡಿದ್ದೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂದ್ರು.